ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವ ಮುಹೂರ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಆರಂಭಿಸಿದ್ರೋ ಗೊತ್ತಿಲ್ಲ. ಈ ಕಾಮಗಾರಿ ವರ್ಷಗಳೇ ಕಳೆದ್ರೂ ಮುಗಿಯುತ್ತಲೇ ಇಲ್ಲ. ನಗರ ವ್ಯಾಪ್ತಿಯಲ್ಲಿ ರಸ್ತೆ ಮಾಡಲು ಆರಂಭಿಸಿದ ದಿನದಿಂದಲೂ ಪ್ರತಿನಿತ್ಯ ಒಂದಲ್ಲ ಒಂದು ಅವಾಂತರವನ್ನ ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಪ್ರತಿನಿತ್ಯ ನಾಗರಿಕರಿಗೆ ತೊಂದರೆ ನೀಡುವಲ್ಲಿ ಮಾತ್ರ ಯಶಸ್ವಿಯಾಗುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲೊಮ್ಮೆ ನೋಡಿ, ಈ ಪರಿ ನೀರು ಹರಿದು ಪೋಲಾಗುತ್ತಿರುವುದನ್ನ ಎಲ್ಲೋ ಅಂತ ಭಾವಿಸಬೇಡಿ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ, ಅದು ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ. ಇದಕ್ಕೆ ಕಾರಣ ಅದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ರಾಷ್ಟ್ರೀಯ ಹೆದ್ದಾರಿ 234 ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗಿದೆ. ಇದೇ ರಸ್ತೆಯಲ್ಲಿ ನಗರಸಭೆಯಿಂದ ಯುಜಿಡಿ ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಪೈಪ್ಲೈನ್ ಸೇರಿದಂತೆ ಎಲ್ಲವೂ ಹಾದು ಹೋಗಿವೆ. ಈ ಪೈಪ್ಲೈನ್ ಎಲ್ಲಿ ಹಾದು ಹೋಗಿದೆ ಎಂಬ ಅರಿವು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಇಲ್ಲ. ಆ ವಿಚಾರ ನಗರಸಭೆ ಎಂಜಿನಿಯರ್ಗಳಿಂದ ತಿಳಿಯಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲ. ಹಾಗಾಗಿಯೇ ದಿನಕ್ಕೊಂದು ಅವಾಂತರ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೃಷ್ಟಿಸುತ್ತಿದ್ದಾರೆ. ಎಂಜಿ ರಸ್ತೆಯ ನಗರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಚರಂಡಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ಗೆ ಜೆಸಿಬಿ ತಗುಲಿಸಿದ್ದು, ಇದರಿಂದ ಪೈಪ್ಲೈನ್ ಒಡೆದು ಹೋಗಿದೆ. ಕೂಡಲೇ ಅಪಾರ ಪ್ರಮಾಣದ ಜೀವಜಲ ಚರಂಡಿ ಪಾಲಾಗುತ್ತಿದೆ. ಪೈಪ್ಲೈನ್ ಒಡೆದು 1 ಗಂಟೆಯಾದರೂ ಅಲ್ಲಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಬಂದಿಲ್ಲ. ಈ ವಿಚಾರ ತಿಳಿದ 5ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ನಾಗರಾಜ್ ಸ್ಥಳಕ್ಕೆ ಧಾವಿಸಿ ಪೌರಾಯುಕ್ತರಿಗೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಜಕ್ಕಲಮಡುಗು ಜಲಾಶಯ ನೀರು ಈ ದಿನ ಎಂಜಿ ರಸ್ತೆಯಲ್ಲಿ ಬಹಳ ಸಾವಿರಾರು ಲೀಟ್ರು ಫೋಲ್ ಆಗ್ತಾ ಇದೆ. ಕಾರಣ ಮುಟ್ಟಿದ ಕೂಡಲೇ ನಾನು ಕೂಡ ಇಲ್ಲಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಚಿಕ್ಕಬಳ್ಳಾಪುರದ ನಗರಸಭೆ ಇಂಜಿನಿಯರ್ಗಳ ಹತ್ರ ಸಮನ್ವಯ ರೀತಿ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲಿ ಪೈಪ್ಲೈನ್ ಹೋಗಿದೆ, ಎಲ್ಲಿ ಗೇಟ್ ವಾಲ್ ಇದೆ, ಅವನ್ನೆಲ್ಲನೂ ಗಮನಕ್ಕೆ ತಗೊಂಡು ಆಮೇಲೆ ಕಾಮಗಾರಿ ಮಾಡೋ ಅಂಥದ್ದನ್ನು ಅವ್ರು ಕೈಗೆತ್ಕೋಬೇಕು. ಆ ಥರದ ನಿರ್ಧಾರಗಳಿಂದ ಈ ದಿನ ಒಂದು ಜೀವಜಲ ಚಿಕ್ಕಬಳ್ಳಾಪುರ ನಗರ ನಿವಾಸಿಗಳಿಗೆ ಇದು ಜೀವಜಲ 1 ಲೀಟ್ರು ಕೂಡ ಲೆಕ್ಕ ಮಾಡಿಕೊಡೋ ಅಂಥ ಸಂದರ್ಭ ಎದುರಾಗಿದೆ. ಕಾರಣ ಬೇಸಿಗೆ ಕಾಲ ಇನ್ನೇನು ಎದುರಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಿರಾರು ಲೀಟ್ರು ಪೋಲಾಗ್ತಾ ಇದೆ. ಭಾಳ ನೋವಾಗುತ್ತೆ. ಆದ್ದರಿಂದ ನಾನು ಹೆದ್ದಾರಿ ಪ್ರಾಧಿಕಾರದ ಸಂಬಂಧಪಟ್ಟವ್ರಿಗೂ ಕೂಡ ಈಗ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ನಮ್ಮ ಪೌರಾಯುಕ್ತ ಕಮಿಷನರ್ ಅವ್ರಿಗೂ ತಂದಿದ್ದೀನಿ. ಕೂಡಲೇ ಇದನ್ನು ನೀರು ಪೋಲಾಗ್ತಾ ಇರೋದನ್ನು ನಿಲ್ಲಿಸಿ ಬೇರೆ ಇನ್ನೊಂದು ಮಾರ್ಗಕ್ಕೆ ನೀರು ಬಿಟ್ಟು ಆಗಿರೋ ತೊಂದರೆನ ದುರಸ್ತಿ ಮಾಡುವಂಥ ಕೆಲಸ ಬೇಗ ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರ ವಿಷಯಕ್ಕೆ ಗಮನಕ್ಕೆ ತಂದಿದ್ದೀನಿ. ಮಾಹಿತಿ ಬಂದ ಕೂಡಲೇ ನಗರಸಭೆ ಎಂಜಿನಿಯರ್ಗಳು, ವಾಲ್ಮನ್ಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದರೂ ಅದನ್ನು ತಡೆಯುವಂತೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಿದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಮಾಹಿತಿ ನೀಡಲು ಸ್ಥಳದಲ್ಲಿದ್ದ ನಾಗರಿಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಹಾರಿಕೆಯ ಉತ್ತರ ನೀಡುವ ಮೂಲಕ ಜಾರಿಕೊಳ್ಳುವ ಯತ್ನ ನಡೆಸಿದ್ದಾರೆ. ಎಷ್ಟೇ ಪ್ರಯತ್ನಿಸಿದ್ರೂ ಅವರಿಂದ ಪ್ರತಿಕ್ರಿಯೆ ಸಿಗದಿರುವುದು ಅವರ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ಒಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಪಾರ ಪ್ರಮಾಣದ ಜಕ್ಕಲಮಡುಗು ಜಲಾಶಯದ ನೀರು ಚರಂಡಿ ಪಾಲಾಗುತ್ತಿದ್ದು, ಇನ್ನಾದರೂ ಹೆದ್ದಾರಿ ಪ್ರಾಧಿಕಾರದವರು ನಗರಸಭೆ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ನಾಗರಿಕರಿಗೆ ತೊಂದರೆ ನೀಡದಂತೆ ಕಾಮಗಾರಿ ನಡೆಸುವ ಜೊತೆಗೆ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಲಿದ್ದಾರಾ? ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.